ಜೀಸಸ್ ಫಾಲೋವರ್ಸ್ ಕುಟುಂಬದವರೆಲ್ಲರಿಗೂ ಶುಭವಾಗಲಿ. ಸುಮಾರು 2000 ವರ್ಷಗಳ ಹಿಂದೆ ಕ್ರಿಸ್ತಶಕ 33ರಲ್ಲಿ ಮೊದಲ ಶತಮಾನದ ಯೆರೂಸಲೇಮಿನಲ್ಲಿ ಒಂದು ಘಟನೆ ನಡೆಯಿತು. ಆ ಪ್ರದೇಶವನ್ನು ಗೊಲ್ಗೊಥಾ ಅಂತಾರೆ. ಕಪಾಲವೆಂಬ ಸ್ಥಳವೆಂದು ಇದನ್ನು ಕರೀತಾರೆ. ಭೂಮಿಯ ಮೇಲೆ ನಡೆದ ದೈವಕುಮಾರನನ್ನು, ಅತ್ಯಂತ ನಿರಪರಾಧಿಯನ್ನು ರೋಮನ್ ಸರ್ಕಾರವು ಶಿಲುಬೆಗೆ ಮೊಳೆಗಳಿಂದ ಹೊಡೆದು ಸಾಯಿಸಿತು. ಮಾನವ ಕ್ರೌರ್ಯದ ಮೂಲಕ ಇದುವರೆಗೂ ರೂಪಿಸಲಾದ ಅತ್ಯಂತ ಕ್ರೂರವಾದ ಮತ್ತು ಅವಮಾನಕರವಾದ ಮರಣಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಶಿಲುಬೆಗೆ ಹಾಕುವುದಂದರೆ ಕೇವಲ ಒಂದು ಗಲ್ಲು ಶಿಕ್ಷೆ ಅಲ್ಲ, ಕೇವಲ ಒಂದು ಮರಣದಂಡನೂ ಅಲ್ಲ. ಇದು ಸಾಮ್ರಾಜ್ಯದ ಶಕ್ತಿಯ ರಾಜಕೀಯ ಕಂಪನ ಆಗಿತ್ತು. ರೋಮನ್ ಅಧಿಕಾರವನ್ನು ಎದುರಿಸುವ ಧೈರ್ಯ ಮಾಡುವವರು ಯಾರೇ ಆದರೂ ಅವರಿಗೆ ಹೀಗೆ ಆಗ್ತದೆ ಎಂದು ಹೇಳುವ ಒಂದು ಬಹಿರಂಗ ಸಂದೇಶವಾಗಿತ್ತು. ಆತನ ಕೈಗಳಿಗೆ ಮತ್ತು ಕಾಲುಗಳಿಗೆ ಮೊಳೆಗಳನ್ನು ಹೊಡೆದರು. ರೋಮನರ ಏಟುಗಳಿಂದ ಆಗಲೇ ನುಜ್ಜುಗುಜ್ಜಾಗಿ ಕುಸಿದು ಹೋಗಿದ್ದ ಆತನ ಶರೀರ, ಆತನ ಬೆನ್ನು ಆ ಕಠಿಣವಾದ ಮರದ ಕೊರಡಿಗೆ ಅಂಟಿಕೊಂಡಿತ್ತು. ಆತನ ಬಟ್ಟೆಗಳಿಗಾಗಿ ರೋಮನ್ ಸೈನಿಕರು ಜೂಜಾಡ್ತಾ ಇದ್ರು. ಆತನ ಎರಡೂ ಬದಿಯಲ್ಲಿದ್ದ ಅಪರಾಧಿಗಳು ಆತನನ್ನು ಅವಮಾನಿಸ್ತಾ ಇದ್ರು. ಅಲ್ಲಿ ಯಹೂದಿ ಮತ ನಾಯಕರು ಏಕದಾಳಿ ಮಾಡ್ತಾನೇ ಇದ್ರು. ಜನಸಮೂಹ ಆತನನ್ನು ದೂಷಿಸ್ತಾ ಇತ್ತು. ಅಂತಹ ಸಮಯದಲ್ಲಿ ಯಾವುದೇ ಮನುಷ್ಯನಾದರೂ ನೋವಿನಿಂದ ಕಿರ್ಚ್ತಾನೆ, ಪ್ರತಿಕಾರ ತೀರಿಸ್ಕೊಳ್ಬೇಕೆಂದು ಕೂಗಾಡ್ತಾನೆ, ಶಪಿಸ್ತಾರೆ, ಬೈತಾರೆ. ಆದರೆ ಜಗತ್ತೇ ಬೆರಗಾಗುವಂತಹ ಒಂದು ಪ್ರಾರ್ಥನೆಯನ್ನು ಆತನು ಮಾಡಿದನು. ಪ್ರಾಣ ಕಳೆದುಕೊಳ್ಳುತ್ತಿರುವ ಸಮಯದಲ್ಲಿಯೂ ಸಹ ಆ ರಕ್ತದ ಮಸಿ ಅಂಟಿದ್ದ ತುಟಿಗಳಿಂದ ಮಾನವ ಇತಿಹಾಸದುದ್ದಕ್ಕೂ ಪ್ರತಿಧ್ವನಿಸುವ ಮಾತುಗಳು ಹೊರಬಂದವು. ಲೂಕನ ಸುವಾರ್ತೆ 23ನೇ ಅಧ್ಯಾಯ 34ನೇ ವಾಕ್ಯ. ತಂದೆಯೇ, ಇವರು ಏನು ಮಾಡುತ್ತಿದ್ದಾರೋ ಇವರಿಗೆ ತಿಳಿಯದು, ಆದುದರಿಂದ ಇವರನ್ನು ಕ್ಷಮಿಸು ಎಂದು ಹೇಳಿದನು. ಇವು ಸೋತ ವ್ಯಕ್ತಿಯ ಮಾತುಗಳಲ್ಲ. ತನ್ನನ್ನು ಕೊಂದವರಿಗಾಗಿ ತನ್ನ ಸ್ವಂತ ರಕ್ತ ಸುರಿಸಲ್ಪಡುತ್ತಿದ್ದರೂ ದ್ವೇಷಕ್ಕಿಂತ ಪ್ರೀತಿಯನ್ನು, ನ್ಯಾಯಕ್ಕಿಂತ ದಯೆಯನ್ನು, ಸೇಡಿಗಿಂತ ಕ್ಷಮೆಯನ್ನು ಆರಿಸಿಕೊಂಡ ರಾಜಾದಿರಾಜನ ಮಾತುಗಳಿವು. ಯೇಸು ಈ ಮಾತುಗಳನ್ನು ತನ್ನ ನೋವು ಮುಗಿದ ನಂತರ ಹೇಳಲಿಲ್ಲ, ಅಥವಾ ಸುರಕ್ಷಿತವಾದ ಜಾಗದಿಂದ ಹೇಳಿಲ್ಲ. ತನ್ನ ಶರೀರದೊಳಗೆ ಮೊಳೆಗಳು ಚುಚ್ಚುತ್ತಿರುವಾಗಲೇ ಮಾತನಾಡಿದನು. ಈ ಕ್ಷಮೆ ಎಂಬ ಗ್ರೀಕ್ ಪದವು ಸಹ ಯೇಸು ಕ್ರಿಸ್ತನನ್ನು ಒಮ್ಮೆ ಮಾತ್ರವಲ್ಲ, ಪದೇ ಪದೇ ಇದನ್ನು ಹೇಳುತ್ತಿದ್ದನು ಎಂಬುದನ್ನು ಸೂಚಿಸುತ್ತದೆ. ಶಿಲುಬೆಯ ಪ್ರಕ್ರಿಯೆಯ ಉದ್ದಕ್ಕೂ ತಂದೆಯೇ, ಇವರನ್ನು ಕ್ಷಮಿಸು ಎಂದು ಪ್ರಾರ್ಥನೆ ಮಾಡ್ತಲೇ ಇದ್ದನು. ಲೂಕನ ಸುವಾರ್ತೆ 23ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಕ್ಷಮಿಸು ಎಂಬ ಪದಕ್ಕೆ ಬಳಸಲಾದ ಗ್ರೀಕ್ ಪದ ಅಪಿಮಿ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಅತ್ಯಂತ ಶಕ್ತಿಯುತವಾಗಿ ಬಳಸಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಇದು 143 ಬಾರಿ ಕಾಣಿಸಿಕೊಳ್ತದೆ. ಕ್ಷಮಿಸು ಎಂದರೆ ಬಹಳ ದೊಡ್ಡ ಅರ್ಥಗಳು ಬರ್ತವೆ. ಅಪಿಮಿ ಎಂದರೆ ವಿಮುಕ್ತಗೊಳಿಸುವುದು, ಬಿಟ್ಟು ಬಿಡುವುದು, ಬಿಡುಗಡೆ ಮಾಡುವುದು ಅಥವಾ ವಿಮೋಚನೆ ನೀಡುವುದು. ತಂದೆಯೇ, ಇವರನ್ನು ಕ್ಷಮಿಸು ಎಂದು ಮೊರೆ ಇಡುತ್ತಿರುವಾಗ ಅಕ್ಷರಶಃ ತಂದೆಯು ಮನುಕುಲವನ್ನು ಬಿಡುಗಡೆ ಮಾಡಬೇಕೆಂದು, ಅವರ ಅಪರಾಧಗಳನ್ನು ತೆಗೆದುಹಾಕಬೇಕೆಂದು, ಪಾಪದ ಅನಂತವಾದ ಸಾಲವನ್ನು ರದ್ದುಗೊಳಿಸಬೇಕೆಂದು ಕೇಳುತ್ತಿದ್ದಾರೆ. ಹಾಗೆಯೇ ಕ್ಷಮಿಸಲ್ಪಡಲು ಮಾನವರು ಅರ್ಹರೆಂದಲ್ಲ, ಅಥವಾ ಮಾನವತ್ವದ ಮೂಲಕ ಅದನ್ನು ಪಡೆದುಕೊಂಡಿದ್ದಲ್ಲ. ಅದು ದೇವರಿಂದ ಮಾತ್ರ ಬಂದದ್ದು. ದೇವರ ಹೃದಯವು ಅಪಾರವಾದ ದಯೆಯಿಂದ ತುಂಬಿರುವುದರಿಂದಲೇ ಅದು ಬಂದಿದೆ. ಪರಲೋಕ ಪ್ರಾರ್ಥನೆ ಅಥವಾ ಪ್ರಭುವಿನ ಪ್ರಾರ್ಥನೆ ಎಂದು ಕರೆಯಲ್ಪಡುವುದರಲ್ಲಿಯೂ ಸಹ ಮತ್ತಾಯ 6:12 ಪ್ರಕಾರ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದರಲ್ಲಿಯೂ ಇದೇ ಪದವನ್ನು ಬಳಸಲಾಗಿದೆ. ಮತ್ತಾಯ 3:15 ಸಹ ಅದು ಹಾಗೆಯೇ ನಡೆಯಲಿ ಎಂಬಲ್ಲಿ ಇದೇ ಪದವನ್ನು ಬಳಸಲಾಗಿದೆ. ಹಾಗೆ ಯೇಸು ಕ್ರಿಸ್ತನು ಬಹಿರಂಗ ಸೇವೆಯನ್ನು ಪ್ರಾರಂಭಿಸಿದ ನಂತರ ಈ ಪದವನ್ನು ಹೆಚ್ಚಾಗಿ ಬಳಸಿದನು. ಅಪಿಮಿ ಎಂಬುದು ಭೂ ಸಂಬಂಧಿತ ಮಿಷನ್ ಬಿಡುಗಡೆಯ ಬಗ್ಗೆ ಮತ್ತು ದೇವರ ಕ್ಷಮೆಯ ಬಗ್ಗೆ ಇರುತ್ತದೆ. ಯೇಸು ಕ್ರಿಸ್ತನು ಹುಟ್ಟುವುದಕ್ಕೆ 700 ವರ್ಷಗಳ ಮೊದಲು ಯೆಶಾಯ ಪ್ರವಾದಿಯು ಲೇಖನಗಳಲ್ಲೆಲ್ಲ ಅತ್ಯಂತ ಆಶ್ಚರ್ಯಕರವಾದ ಪ್ರವಚನಗಳಲ್ಲಿ ಒಂದನ್ನು ಬರೆದಿದ್ದನು. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 12ನೇ ವಾಕ್ಯ, ಆತನು ತನ್ನ ಪ್ರಾಣವನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು ಮತ್ತು ಅಪರಾಧಿಗಳಲ್ಲಿ ಒಬ್ಬನೆಂದು ಎಣಿಸಲ್ಪಟ್ಟನು. ಯಾಕಂದರೆ ಆತನು ಅನೇಕರ ಪಾಪವನ್ನು ಭರಿಸಿದನು
ಮತ್ತು ಅಪರಾಧಿಗಳ ಪರವಾಗಿ ವಿಜ್ಞಾಪನೆ ಮಾಡಿದನು ಎಂಬ ವಾಕ್ಯವನ್ನು ಯೇಸು ತಂದೆಯೇ ಇವರನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದಾಗ ಅಕ್ಷರಶಃ ನೆರವೇರಿಸಿದನು. ಅಪರಾಧಿಗಳಿಗಾಗಿ ಮಧ್ಯಸ್ಥಿಕೆ ವಹಿಸುತ್ತಿದ್ದಾನೆ. ಹಾಗೆ ಪಾಪವನ್ನು ಭರಿಸಿದನು. ಆ ಕ್ಷಣದಲ್ಲೇ ಆತನು ತನ್ನನ್ನು ಕೊಲ್ಲುವವರಿಗಾಗಿ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾನೆ. ಇದೇನೋ ಕಾಕತಾಳೀಯವಾಗಿ ಬಂದದ್ದಲ್ಲ, ಅಥವಾ ಅಕಸ್ಮಾತ್ತಾಗಿ ಯಾವುದೋ ಭಾವೋದ್ರೇಕದಿಂದ ಹೇಳಿದ್ದೂ ಅಲ್ಲ. ಇದು ದೇವರ ಶಾಶ್ವತ ಯೋಜನೆಯಾಗಿದೆ. ಯೇಸು ಕ್ರಿಸ್ತರು ಕ್ಷಮಿಸಬೇಕೆಂದು ಯಾರ ಪರವಾಗಿ ಹೇಳಿದರು, ಯಾರನ್ನು ಕ್ಷಮಿಸಿದರು, ಯಾರ ಬಗ್ಗೆ ಮಾತನಾಡಿದರು ಎಂಬುದು ಬಹಳ ಆಶ್ಚರ್ಯವಾಗಿರುತ್ತದೆ. ಆತನನ್ನು ಏಗತಾಳಿ ಮಾಡಿ, ಆತನ ಮೇಲೆ ಹೊಗುಳಿ ಹೊಡೆದು, ಆತನ ಗಡ್ಡವನ್ನು ಕಿತ್ತು ಚಾಟಿಯಿಂದ ಹೊಡೆದವರು, ಮುಳ್ಳಿನ ಕಿರೀಟವನ್ನು ಧರಿಸಿದವರು, ಆತನನ್ನು ಶಿಲುಬೆಗೆ ಮೊಳೆಗಳಿಂದ ಹೊಡೆದ ರೋಮನ್ ಸೈನಿಕರಲ್ಲಿದ್ದಾರೆ. ಅವರು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಇನ್ನು ಯಹೂದಿ ಮತ ನಾಯಕರಿದ್ದಾರೆ, ಯಹೂದಿಗಳು ಹಿರಿಯರಿದ್ದಾರೆ, ಸೆನೆದ್ರಿನ್ ಹಿರಿಯರಿದ್ದಾರೆ. ಅವರು ತಿಳಿದು ಸಹ ಆತನು ದೈವದೂಷಣೆ ಮಾಡಿದ್ದಾನೆಂದು ನಿರ್ಧರಿಸಿ ಆತನ ಮರಣಕ್ಕೆ ಕುತಂತ್ರ ಮಾಡಿದರು. ಇನ್ನು ಪೊಂತ್ಯಾಸ್ ಪಿಲಾತನಿದ್ದಾನೆ. ಯೇಸು ನಿರ್ದೋಷಿ ಎಂದು ತಿಳಿದಿದ್ದರೂ ಸಹ ರೋಮನ್ ಗವರ್ನರ್ ಆಗಿ ಆತನಿಗೆ ಮರಣದಂಡನೆ ವಿಧಿಸಿ ಜವಾಬ್ದಾರಿಯಿಂದ ಕೈ ತೊಳೆದುಕೊಳ್ಳಲು ಪ್ರಯತ್ನಿಸಿದನು. ಇನ್ನು ಕೆಲವು ಗಂಟೆಗಳ ಮೊದಲು ಆತನನ್ನು ಶಿಲುಬೆಗೆ ಹಾಕಿ ಎಂದು ಕಿರುಚಿದ ಕೋಪಗೊಂಡ ಜನಸಮೂಹವಿದೆ. ಮೊದಲು ಆತನನ್ನು ದೂಷಿಸಿದ ಶಿಲುಬೆಯ ಮೇಲಿದ್ದ ಕಳ್ಳರಿದ್ದಾರೆ. ಆತನನ್ನು ಬಿಟ್ಟು ಓಡಿ ಹೋದ ಆತನ ಸ್ವಂತ ಶಿಷ್ಯರಿದ್ದಾರೆ. ನೀವು, ನಾನು, ನಾವೆಲ್ಲರೂ ಇದ್ದೇವೆ. ಎಂದೆಂದಿಗೂ ಜೀವಿಸುವ ಪ್ರತಿ ಪಾಪಿಯೂ ಇದ್ದಾರೆ. ಇವರೆಲ್ಲರ ಬಗ್ಗೆಯೇ ಆತನ ವಿಮೋಚನೆ ನೀಡುವುದರ ಬಗ್ಗೆ ತಂದೆಯೇ ಕ್ಷಮಿಸು ಎಂದು ಕೇಳಿದನು. ಶಿಲುಬೆಯಿಂದ ಬಂದ ಈ ಮಾತಿನಲ್ಲಿ ಯೇಸು ತನ್ನ ತ್ಯಾಗದ ಮೂಲಕ ಇಡೀ ಮಾನವ ಕುಲಕ್ಕೆ ತಿಳಿಸಲಿಚ್ಛಿಸುವ ಆ ಕ್ಷಮೆಯ ಸ್ವರೂಪ ಮತ್ತು ಆ ಸೂತ್ರವನ್ನು ನಾವು ನೋಡ್ತೇವೆ. ಇನ್ನೊಂದು ಪದ, ಅವರು ಏನು ಮಾಡುತ್ತಿದ್ದಾರೋ ಅವರಿಗೆ ತಿಳಿಯದು ಎಂಬುದು ಅಜ್ಞಾನದ ರಹಸ್ಯವನ್ನು ಇದು ತಿಳಿಸ್ತದೆ. ಯೇಸುವಿನ ಮರಣವು ಅಕಸ್ಮಾತ್ ಆಗಿ ಬರಲಿಲ್ಲ, ಆಕಸ್ಮಿಕವಾಗಿ ನಡೆಯಲಿಲ್ಲ, ಉದ್ದೇಶಪೂರ್ವಕವಾಗಿ ಮತ್ತು ಯೋಜನಾಬದ್ಧವಾಗಿ ಮಾಡಲ್ಪಟ್ಟಿತ್ತು. ಸನೆದ್ರಿನ್ ಮಹಾಸಭೆಯು ತಿಳಿದು ಸಹ ಆತನನ್ನು ದೋಷಿ ಎಂದು ನಿರ್ಧರಿಸಿತು. ಯಹೂದಿಗಳು, ಶಾಸ್ತ್ರಿಗಳು, ಹಿರಿಯರು, ಫರಿಸಾಯರು ಎಲ್ಲರೂ ಸಹ ಆತನನ್ನು ಶಿಲುಬೆಗೆ ಹಾಕಲು ಪ್ರಯತ್ನಿಸಿದರು. ಆತನು ನಿರ್ದೋಷಿ ಎಂದು ಪಿಲಾತನಿಗೂ ಸಹ ತಿಳಿದಿತ್ತು. ಜನಸಮೂಹವು ಅಲ್ಲಿ ಕ್ರೌರ್ಯದಿಂದ ಉಕ್ಕಿ ಹೋಗಿತ್ತು. ಅಂಥವರಿಗೆ ಏನೂ ತಿಳಿಯದೆ ಯಾವುದರ ಬಗ್ಗೆಯೂ ತಿಳಿಯದು. ಅವರು ಮಾಡುತ್ತಿರುವುದರ ಪೂರ್ಣ ಪರಿಣಾಮವೇನೆಂದು ಅವರಿಗೆ ತಿಳಿಯದು. ವಿಶ್ವ ಸೃಷ್ಟಿಕರ್ತನನ್ನೇ ಶಿಲುಬೆಗೆ ಹಾಕುತ್ತಿದ್ದೇವೆಂದು ಅವರಿಗೆ ತಿಳಿಯದು. ಅವರು ಜೀವದಾತನನ್ನು ಕೊಲ್ಲುತ್ತಿದ್ದೇವೆಂದು ಅವರಿಗೆ ತಿಳಿಯದು. ಅವರ ಲೇಖನಗಳ ಪ್ರಕಾರ, ಪ್ರವಾದನೆಗಳ ಪ್ರಕಾರ ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯ ಈತನೇ ಎಂಬುದು ಮತ್ತು ಆತನನ್ನೇ ತಿರಸ್ಕರಿಸುತ್ತಿದ್ದೇವೆ ಎಂಬುದು ಅವರಿಗೆ ತಿಳಿಯದು. ಅವರ ಪಾಪದ ಶಾಶ್ವತ ಪರಿಣಾಮಗಳು ಅವರಿಗೆ ತಿಳಿಯದು. ಅವರು ಏನು ಮಾಡುತ್ತಿದ್ದಾರೋ ಅವರಿಗೆ ತಿಳಿಯದು. ಪಾಪದ ವಿಷಯದಲ್ಲಿ ಸಹ ಪದೇ ಪದೇ ನಾವು ಮಾಡುವುದು ಇದನ್ನೇ. ಪಾಪ ಮಾಡ್ತಾರೆ, ಹಲವರು ತಪ್ಪುಗಳನ್ನ ಮಾಡ್ತಾರೆ. ಆ ಕ್ರಿಯೆ ಪಾಪಭರಿತವೆಂದು ನಮಗೆ ತಿಳಿದಿರಬಹುದು, ಆದರೆ ಅದರ ಪೂರ್ಣ ಪರಿಣಾಮಗಳು ಮಾತ್ರ ತಿಳಿಯದು. ಪಾಪದ ಸ್ವಭಾವವೇ ಹೇಗಿರ್ತದೆ. ದೇವರಿಗೆ ವಿರೋಧವಾಗಿ ನಾವು ಮಾಡುವ ಬಂಡಾಯದ ವಿನಾಶಕಾರಿ ಪ್ರಭಾವಗಳನ್ನು ನಮಗೆ ತಿಳಿಯದೆಯೇ ನಾವು ತಂದುಕೊಳ್ತೇವೆ. ಇನ್ನು ಪ್ರಾಚೀನ ವಿಶ್ವ ಇತಿಹಾಸದಲ್ಲಿ ನಡೆದ ಕ್ರಾಂತಿಕಾರಕ ಬದಲಾವಣೆ ಏನು, ಒಂದು ಬುನಾದಿ ಏನು ಎಂದರೆ, ಪ್ರಾಚೀನ ವಿಶ್ವ ಇತಿಹಾಸದಲ್ಲಿ ತಮ್ಮನ್ನು ಕೊಲ್ಲುತ್ತಿರುವ ಅಥವಾ ಶಿಕ್ಷಿಸುತ್ತಿರುವವರಿಗಾಗಿ ಕ್ಷಮೆ ಕೋರಿ ಶಿಲುಬೆಗೇರಿಸಲ್ಪಟ್ಟ ಯಾವುದೇ ವ್ಯಕ್ತಿಯು ಪ್ರಾರ್ಥಿಸಿದ ದಾಖಲೆಗಳು ಎಲ್ಲೂ ಇಲ್ಲ. ಬಲಿ ಪಶುವಿನಿಂದ ತೀವ್ರವಾದ ನೋವು ಮತ್ತು ಅವಮಾನದಂತಹ ನಿರಾಶೆಯನ್ನು ಹೊರಹಾಕಲು ಶಿಲುಬೆಗೇರಿಸುವುದನ್ನು ಮತ್ತು ಚಿತ್ರಹಿಂಸೆ ನೀಡಿ ಕೊಲ್ಲುವುದನ್ನು ರೂಪಿಸಿದ್ದರು. ರೋಮನರು ಸಾವಿರಾರು ಜನರನ್ನು ಶಿಲುಬೆಗೇರಿಸಿದರು. ಮರಣದಂಡನೆ ವಿಧಿಸಲ್ಪಟ್ಟವರು ಪ್ರಾಣ ಕಳೆದುಕೊಳ್ಳುತ್ತಿರುವಾಗ ಮತ್ತು ಶಿಕ್ಷೆ ಅನುಭವಿಸುತ್ತಿರುವಾಗ ಶಪಿಸುವುದು, ಕಿರುಚುವುದು, ಬೈಯುವುದು, ಸಾವಿಗಾಗಿ ಯಾಚಿಸುವುದು ಇಂಥವು ನಡೆಯುತ್ತಿದ್ದವು. ಆದರೆ ಯೇಸು ಕ್ರಿಸ್ತನನ್ನು ಪ್ರತಿ ಅಂದಾಜನ್ನು ಮುರಿದು ಹಾಕಿದನು. ಶಾಪದ ಬದಲಾಗಿ ಆತನು ಹರಕೆಯನ್ನು ನೀಡಿದನು. ದ್ವೇಷದ ಬದಲಾಗಿ ಆತನು ಪ್ರೀತಿಯನ್ನು ಸುರಿಸಿದನು. ತೀರ್ಪು ನೀಡುವಂತೆ ಕೇಳುವ ಬದಲು ಆತನು ದಯೆಗಾಗಿ ಬೇಡಿಕೊಂಡನು. ಇಸ್ರಾಯೇಲರೊಂದಿಗೆ ದೇವರ ಒಡಂಬಡಿಕೆಯ ಇತಿಹಾಸದಲ್ಲಿಯೂ ಸಹ ಇದೊಂದು ಐತಿಹಾಸಿಕ ಬುನಾದಿಯಾಯಿತು.
ಯೇಸು ಕ್ರಿಸ್ತರು ಹೇಳಿದ ಮೊದಲ ಮಾತಿನ ಶಕ್ತಿ, ಆ ಕ್ಷಮೆಯ ಶಕ್ತಿ ಎಷ್ಟು ಪವರ್ಫುಲ್ ಅಂದರೆ, ಅದು ಎಷ್ಟು ಪರಿವರ್ತನೆ ತಂದಿದೆ ಅಂದರೆ, ಕ್ರೈಸ್ತರು ಅಥವಾ ಮೊದಲ ಶತಮಾನದ ಅಪೋಸ್ತಲರು ಇಂದಿನವರೆಗೂ ಅದನ್ನು ಕ್ರೈಸ್ತ ಬಲಿದಾನಕ್ಕೆ ಮಾದರಿಯಾಗಿ ಬದಲಾಯಿಸಿದ್ದಾರೆ. ಅಪೋಸ್ತಲ ಕೃತ್ಯಗಳಲ್ಲಿ ಒಬ್ಬ ಹತರಕ್ಷಕನ ಅಂದರೆ ಹುತಾತ್ಮನ ಬಗ್ಗೆ ಕೇಳ್ತೇವೆ. ಮೊದಲನೆಯದಾಗಿ ಹುತಾತ್ಮನಾಗಿ ಮರಣ ಹೊಂದಿದ ಸ್ಟೇಫನನ್ನು ಕಲ್ಲುಗಳಿಂದ ಹೊಡೆದು ಸಾಯಿಸುತ್ತಿರುವಾಗ ದೈವಕುಮಾರನ ಪ್ರಾರ್ಥನೆಯಂತೆಯೇ ಆತನು ಕೂಡ ಹಾಗೆಯೇ ಮಾಡಿದನು. ಅಪೋಸ್ತಲ ಕೃತ್ಯಗಳು 7ನೇ ಅಧ್ಯಾಯ 60ನೇ ವಾಕ್ಯ ಈ ರೀತಿಯಾಗಿರ್ತದೆ: ಪ್ರಭುವೇ, ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡಿ, ಇವರನ್ನು ಕ್ಷಮಿಸಿ ಎಂದು ಹೇಳಿದನು. ಅಂದಿನಿಂದ ಅಪೋಸ್ತಲರು ಇಂದಿನವರೆಗೂ ಅನೇಕ ಭಕ್ತರು ಇಂದಿಗೂ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯದಲ್ಲಿ ಕ್ಷಮಿಸೆಂದು ಹೇಳುವ ಅಂತಹ ಆಧ್ಯಾತ್ಮಿಕ ಕ್ರೈಸ್ತರು, ಇವರೆಲ್ಲರಿಗೂ ಬುನಾದಿ ಯೇಸು ಕ್ರಿಸ್ತರ ಮಾತೆ. ಅಂತಹ ಯೇಸು ಕ್ರಿಸ್ತರ ಮಾತಿನಿಂದ ನಾವೊಂದು 7 ಪಾಠಗಳನ್ನು ಕಲಿಯಬೇಕು. 7 ವಿಷಯಗಳನ್ನು ಆಧ್ಯಾತ್ಮಿಕವಾಗಿ ಕಲಿಯೋಣ. ಮೊದಲನೆಯದು ಕ್ಷಮೆ ಎಂಬುದು. ಕ್ಷಮೆ ಎಂಬುದು ಒಂದು ಆಪ್ಷನ್ ಮಾತ್ರವಲ್ಲ, ಅದು ಸುವಾರ್ತೆಯ ಮೂಲ. ಶಿಲುಬೆಯಿಂದ ಬರುವ ಮೊದಲ ಮಾತು ಕ್ಷಮೆಯ ಬಗ್ಗೆ. ಅದು ಥಿಯೋಲಾಜಿ ಅಲ್ಲ, ಥಿಯರಿ ಅಲ್ಲ, ಕನಿಷ್ಠ ಒಂದು ಸಮಾಧಾನ ನೀಡುವಂಥ ಮಾತು ಅಲ್ಲ. ಕ್ಷಮೆ ಎಂಬುದು ಆಧ್ಯಾತ್ಮಿಕ ವ್ಯಾಪ್ತಿ ಮೀರಿದ ಬೋಧನೆಯಲ್ಲ ಎಂದು ನಮಗೆ ಹೇಳುತ್ತದೆ. ಆಧ್ಯಾತ್ಮಿಕ ಜೀವನಕ್ಕೆ ಅದು ಕೇಂದ್ರ ಬಿಂದು. ದೇವಕುಮಾರನು ತನ್ನ ಅತ್ಯಂತ ನೋವಿನ ಸಮಯದಲ್ಲಿಯೂ ಕ್ಷಮೆಯನ್ನು ತನ್ನ ಮೊದಲ ಆದ್ಯತೆಯನ್ನಾಗಿ ಆರಿಸಿಕೊಂಡಂತೆ ಪ್ರತಿ ಕ್ರೈಸ್ತನು, ಪ್ರತಿ ಆಧ್ಯಾತ್ಮಿಕ ವ್ಯಕ್ತಿಯು ತನ್ನ ಹೃದಯದಲ್ಲಿ ಕ್ಷಮೆಯನ್ನು ಮೊದಲ ಆದ್ಯತೆಯನ್ನಾಗಿ ಆರಿಸಿಕೊಳ್ಳಬೇಕು. ಇನ್ನು 2ನೆಯ ಪಾಠ, ಕೇಳುವ ಮೊದಲು ಅವರು ಬಯಸುವ ಮೊದಲೇ ಕ್ಷಮಿಸಿ. ಯೇಸು ಕ್ರಿಸ್ತರು ತನ್ನ ಶತ್ರುಗಳು ಪಶ್ಚಾತ್ತಾಪ ಪಡುವವರೆಗೂ ಕಾಯಲಿಲ್ಲ. ಅವರು ಕ್ಷಮೆಗಾಗಿ ಪ್ರಾರ್ಥಿಸಲಿಲ್ಲ, ಕ್ಷಮೆ ನೀಡೆಂದು ಕೇಳಲಿಲ್ಲ. ಆತನು ಮೊದಲೇ ಕೃಪೆಯನ್ನು ನೀಡಿದನು. ಕ್ಷಮೆ ಕೇಳುವ ಮೊದಲೇ, ಅದಕ್ಕೆ ಅರ್ಹರಾಗುವ ಮೊದಲೇ, ಅದನ್ನು ಪಡೆಯುವವರು ಊಹಿಸುವ ಮೊದಲೇ ಅದನ್ನು ನೀಡಿದನು. ತಮ್ಮ ಸಮಾಜದಲ್ಲಿ, ನಮ್ಮ ಜಗತ್ತಿನಲ್ಲಿ ಒಬ್ಬರು ಕ್ಷಮಿಸಿದರೆ ಇನ್ನೊಬ್ಬರು ಕ್ಷಮಿಸ್ತೇನೆ ಎನ್ನುತ್ತದೆ. ಒಬ್ಬರು ಕ್ಷಮೆ ಕೇಳಿದರೆ ಇನ್ನೊಬ್ಬರು ಕ್ಷಮಿಸಬೇಕೆಂದು ಹೇಳ್ತದೆ. ಆದರೆ ಯೇಸು ಕ್ರಿಸ್ತರು ನಿಮಗೆ ನೋವು ಕೊಡುತ್ತಿರುವಾಗಲೂ ಕ್ಷಮಿಸಬೇಕೆಂದು ಹೇಳ್ತಾರೆ. ಇನ್ನು 3ನೇ ಪಾಠ, ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಿ, ಕೂಡಲೇ ಅವರನ್ನು ಶಪಿಸಬೇಡಿ. ಯೇಸು ಕ್ರಿಸ್ತರಿಗೆ ಪರಲೋಕದಿಂದ ಅಗ್ನಿಯನ್ನು ಸುರಿಸುವ ಹಕ್ಕಿದೆ. 12 ದಳದ ದೇವದೂತರನ್ನು ಕಳುಹಿಸುವ ಹಕ್ಕಿದೆ. ಪರಲೋಕದ ಸೈನ್ಯಗಳು ಹಿಡಿದು ಬರ್ತವೆ. ಆದರೆ ಅವುಗಳನ್ನು ಕೇಳಲಿಲ್ಲ, ಪ್ರಾರ್ಥಿಸಿದನು. ಆತನು ತನಗಾಗಿ ಅಲ್ಲ, ತನ್ನನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿದನು. ಯಾರೇ ಆಗಲಿ ನಿಮಗೆ ಅನ್ಯಾಯ ಮಾಡಿದಾಗ ನಿಮ್ಮ ತುಟಿಗಳಿಂದ ಬರುವ ಮೊದಲ ಮಾತು ಶಾಪವಾಗಬಾರ್ದು, ಅದು ಪ್ರಾರ್ಥನೆಯಾಗಿರಬೇಕು. ಇನ್ನು 4ನೆಯ ಪಾಠ, ಅಸಲಿಗೆ ಕ್ಷಮಿಸಲೇಬಾರದು ಎಂಬ ವಿಷಯದಲ್ಲಿಯೂ ಕ್ಷಮೆ ಇದೆ. ಯಾರಿಗಾದರೂ ಅಷ್ಟು ಹೆಚ್ಚಾಗಿ ಸೇಡು ತೀರಿಸಿಕೊಳ್ಳಬೇಕೆಂದಿದ್ದರೆ ಅದು ಕೇವಲ ಯೇಸು ಕ್ರಿಸ್ತರಿಗೆ ಮಾತ್ರ ಇತ್ತು. ಏಕೆಂದರೆ ಆತನ ಸ್ನೇಹಿತರಿಂದಲೇ ಆತನು ದ್ರೋಹಕ್ಕೊಳಗಾದನು. ಆತನ ಆತ್ಮೀಯ ಶಿಷ್ಯರಿಂದಲೇ ತಿರಸ್ಕರಿಸಲ್ಪಟ್ಟನು. ಆತನ ಅನುಯಾಯಿಗಳೇ ಬಿಟ್ಟು ಓಡಿ ಹೋದರು. ತಪ್ಪಾಗಿ ನಿಂದಿಸಲ್ಪಟ್ಟನು. ಕಾನೂನು ಬಾಹಿರವಾಗಿ ವಿಚಾರಣೆಗೊಳಪಟ್ಟನು. ಕ್ರೂರವಾಗಿ ಏಟು ತಿಂದನು. ಶಿಲುಬೆಗೆ ಮೊಳೆಗಳಿಂದ ಹೊಡೆಯಲ್ಪಟ್ಟನು. ಆದರೂ ಎಷ್ಟೇ ಆಗಲಿ ಸೇಡು ತೀರಿಸಿಕೊಳ್ಳಬೇಕೆನ್ನುವಷ್ಟು ಹಠವಿರುವಾಗಲೂ, ಇಂತಹ ಅನ್ಯಾಯದ ತೀರ್ಪು ಬಂದಾಗಲೂ ಆತನು ಕ್ಷಮಿಸಿದನು. ಹಾಗೆ ಕ್ಷಮಿಸಲಾರದ ತಪ್ಪುಗಳಿದ್ದರೂ, ಸತ್ಯ ಕ್ಷಮಿಸಬಾರದು ವಿಷಯಗಳಲ್ಲಿಯೂ ನಿಮ್ಮ ನೋವು ನಿಜವಾಗಿರಬಹುದು, ನಿಮ್ಮ ಗಾಯಗಳು ಬಹಳ ಆಳವಾಗಿರಬಹುದು. ಆದರೆ ಯೇಸು ಕ್ರಿಸ್ತನು ಶಿಲುಬೆಯಿಂದ ಕ್ಷಮಿಸಿದ ಮೇಲೆ ನೀವು ಕೂಡ ಯಾವತ್ತಾದರೂ ಎಲ್ಲಿ ನಿಂತಿದ್ದರೂ ಸಹ ಕ್ಷಮಿಸಲು ಸಾಧ್ಯವಾಗ್ತದೆ. ಇನ್ನು 5ನೆಯದು ನನಗೆ ಬಹಳ ಇಷ್ಟವಾದ ಒಂದು ಮಾತು, ಒಂದು ಪಾಠ. ಕ್ಷಮೆಯು ಅಪರಾಧಿಯನ್ನು ಬಿಡುಗಡೆ ಮಾಡುವುದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನೇ ಬಿಡುಗಡೆ ಮಾಡ್ತದೆ. ಕ್ಷಮಿಸುವುದರಿಂದ ಎದುರಿಗಿರುವ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವುದಕ್ಕಿಂತ ನಿಮ್ಮ ಮೇಲೆ ಆಗುವ ಪ್ರಭಾವವೇ ಹೆಚ್ಚಿರುತ್ತದೆ. ನಾವು ಕೋಪ ಮತ್ತು ಆಗ್ರಹವನ್ನು ಹಿಡಿದಿಟ್ಟುಕೊಂಡಾಗ ಅದು ನಮ್ಮ ಸ್ವಂತ ನೋವು ಹೆಚ್ಚಿಸುತ್ತದೆ. ನಮ್ಮ ಸ್ವಂತ ಕಹಿಭಾವಕ್ಕೆ ನಾವೇ ಕೈದಿಗಳಾಗ್ಬಿಡ್ತೇವೆ. ಕ್ಷಮೆ ಎಂದರೆ ಅವರು ಮಾಡಿದ್ದನ್ನು ಒಪ್ಪಿಕೊಳ್ಳುವುದು ಎಂದಲ್ಲ, ಮಾಡಿದ ಕೆಟ್ಟದ್ದನ್ನು ಒಪ್ಪಿಕೊಳ್ಳಬೇಡಿ ಎಂದು ಅಲ್ಲ. ಕ್ಷಮೆ ಎಂದರೆ ದ್ವೇಷವೆಂಬ ಸೆರೆಮನೆಯಿಂದ ನಿಮ್ಮನ್ನು ನೀವೇ ಬಿಡುಗಡೆ ಮಾಡಿಕೊಳ್ಳುವುದು. ಗ್ರೀಕ್ ಪದ ಅಪಿಮಿ ಸೂಚಿಸುವಂತೆ ಬಿಟ್ಟು ಬಿಡುವುದು, ಕಳಿಸಿಕೊಡುವುದು, ವಿಮುಕ್ತಿ ಹೊಂದುವುದು. ಅದು ಅವರ ಬಗ್ಗೆ ಅಲ್ಲ, ನಿಮಗೆ ನೀವೇ ವಿಮುಕ್ತಿ ಹೊಂದಬೇಕು, ಅದನ್ನು ಬಿಟ್ಟು ಬಿಡಬೇಕು. ನೀವು ಕ್ಷಮಿಸಿದಾಗ ನೀವು ಮುಕ್ತವಾಗಿ ನಡೆಯುವ ವ್ಯಕ್ತಿಯಾಗಿರ್ತೀರಿ.
ಫ್ರೀ ಆಗಿರ್ತೀರಿ. ಇನ್ನು 6ನೇದು, ಕ್ಷಮೆಯ ಅಗತ್ಯವಿಲ್ಲ ಎಂಬ ಅಜ್ಞಾನದಲ್ಲಿರಬೇಡಿ. ಅವರು ಏನು ಮಾಡುತ್ತಿದ್ದಾರೋ ಅವರಿಗೆ ತಿಳಿಯುವುದು ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಿಮಗೆ ನೋವು ಕೊಡುವ ಬಹಳಷ್ಟು ಜನರಿಗೆ ಅವರಿಗೆ ತಿಳಿಯದು ಅವರು ಏನು ಮಾಡ್ತಾ ಇದ್ದಾರೆ ಎಂದು. ಅವರು ಎಷ್ಟು ನಷ್ಟವನ್ನು ತಂದುಕೊಳ್ತಿದ್ದಾರೆಂದು ಅವರಿಗೆ ತಿಳಿಯದು. ಅವರಿಗೆ ಉಂಟಾಗುವ ನಷ್ಟವೇನೆಂದು ಸಹ ಅವರಿಗೆ ಅರಿಯದು. ಸ್ವತಃ ಬೇಸತ್ತು ತಮ್ಮದೇ ಆದ ಅಂಧತ್ವದಿಂದ, ಸ್ವಂತಹ ನೋವಿನಿಂದ ಅವರು ಹಾಗೆ ವರ್ತಿಸ್ತಾ ಇರ್ತಾರೆ. ನಿಮ್ಮ ಶತ್ರುಗಳನ್ನು ಯೇಸು ಕ್ರಿಸ್ತನ ದೃಷ್ಟಿಯಿಂದ ನೋಡಿ. ನಾಶ ಮಾಡಲು ಇರುವ ಶತ್ರುಗಳಂತೆ ನೋಡದೆ ಆಧ್ಯಾತ್ಮಿಕ ಅಜ್ಞಾನದಲ್ಲಿರುವ ವ್ಯಕ್ತಿಗಳಂತೆ ನೋಡುವುದು ಎಲ್ಲವನ್ನು ಬದಲಿಸ್ತದೆ. ಇನ್ನು 7ನೆಯ ಪಾಠ, ಯೇಸು ಕ್ರಿಸ್ತನು ಎಂದೆಂದಿಗೂ ನಮಗಾಗಿ ವಿಜ್ಞಾಪನೆ ಮಾಡ್ತಿದ್ದಾನೆ. ಶಿಲುಬೆಯ ಮೇಲೆ ಹೇಳಿದ ಒಂದು ಮಾತು, ಒಂದು ಪ್ರಾರ್ಥನೆ ಕೇವಲ ಒಂದು ಬಾರಿ ನಡೆದದಲ್ಲ. ತನ್ನ ಮೂಲಕ ದೇವರ ಬಳಿ ಬರುವವರಿಗಾಗಿ ಯೇಸು ಕ್ರಿಸ್ತನು ಯಾವಾಗಲೂ ನಿರಂತರವೂ ಹಾಗೆ ಪ್ರಾರ್ಥನೆ ಮಾಡ್ತಲೇ ಇರ್ತಾನೆ. ಯೇಸು ಕ್ರಿಸ್ತರು ಕಲ್ವಾರಿಯ ಆ ಶಿಲುಬೆಯಲ್ಲಿ ನೇತಾಡ್ತಾ ತಂದೆಯೇ ಇವರನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದ ಅದೇ ಯೇಸು ಕ್ರಿಸ್ತರು ಈಗ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ನಿಂತು ನಿಮ್ಮ ಬಗ್ಗೆ, ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಂದಿಗೂ ಮರೆಯಲಾಗದ ಸಂಭವವಿದು. ಕುಷ್ಠರೋಗಿಯನ್ನು ಗುಣಪಡಿಸಿದ ಆ ಕೈಗಳಿಗೆ ಮೊಳೆಗಳಿಂದ ಚುಚ್ಚಿದರು. ನೀರಿನ ಮೇಲೆ ನಡೆದ ಪಾದಗಳನ್ನು ಮರಕ್ಕೆ ಹೊಡೆದರು. ಲಾಜರನನ್ನು ಸಮಾಧಿಯಿಂದ ಕರೆದ ಆ ಸ್ವರವು ಈಗ ತನ್ನ ಅಂತಕರ ಬಗ್ಗೆ, ಈ ದುಷ್ಟರ ಬಗ್ಗೆ ಪ್ರಾರ್ಥಿಸ್ತಾ ಇದೆ. ಯೆರೂಸಲೇಮನ್ನು ನೋಡಿ ಅತ್ತ ಆ ಕಣ್ಣುಗಳು ಆತನ ಮರಣವನ್ನು ಬಯಸಿದ ಜನರ ಕಡೆಗೆ ನೋಡ್ತಾ ಇವೆ. ಅವರನ್ನು ಶತ್ರುಗಳಂತೆ ನೋಡದೆ ತಂದೆಯೇ ಕ್ಷಮೆಯ ಅಗತ್ಯವಿರುವ ದಾರಿ ತಪ್ಪಿದ ಮಕ್ಕಳಂತೆ ನೋಡ್ತಾ ಇದ್ದಾರೆ. ಈತನೇ ನಿಮ್ಮನ್ನು ಪ್ರೀತಿಸುವ ದೇವರು. ಈತನೇ ನಿಮಗಾಗಿ ಮರಣ ಹೊಂದಿದ ರಕ್ಷಕನು. ನೀವು ಪಶ್ಚಾತ್ತಾಪ ಪಡುವ ಮೊದಲು, ನೀವು ನಂಬುವ ಮೊದಲು, ಪ್ರಾರ್ಥನೆಯಲ್ಲಿ ಆತನ ನಾಮವನ್ನು ಕೇಳುವ ಮೊದಲು ಆತನು ಶಿಲುಬೆಯಿಂದ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ತಂದೆಯೇ ಇವರನ್ನು ಕ್ಷಮಿಸು ಎಂದು ನೀವು ಮಾಡಿದ ಪ್ರತಿ ಪಾಪ, ಪ್ರತಿ ಸುಳ್ಳು, ಪ್ರತಿ ಸ್ವಾರ್ಥದ ಕ್ರಿಯೆ, ಪ್ರತಿ ಬಂಡಾಯದ ಕ್ಷಣ ಆ ಪ್ರಾರ್ಥನೆಯ ಮೂಲಕ ಈಗಾಗಲೇ ಮುಚ್ಚಲ್ಪಟ್ಟಿದೆ. ನೀವು ಅದಕ್ಕೆ ಅರ್ಹರೆಂದಲ್ಲ, ಅಥವಾ ನೀವು ಅದನ್ನು ಗಳಿಸಿಕೊಂಡಿದ್ದಕ್ಕಲ್ಲ, ನಿಮ್ಮ ನೀತಿಯನ್ನು ನೋಡಿ ಕೂಡ ಅಲ್ಲ, ಆದರೆ ಅದ್ಭುತವಾದ ದೇವರ ಕೃಪೆಯುಳ್ಳ ದೇವರ ಪ್ರತಿ ಮುಂಜಾನೆ ಹೊಸದಾಗಿರುವ ಕರುಣೆಯನ್ನು ತೋರಿಸುವರಾದ ಕಾರಣ ಶಿಲುಬೆಯಿಂದ ಬಂದ ಮೊದಲ ಮಾತು ಕ್ಷಮೆಯಾದರೆ ಇಂದು ನಿಮ್ಮ ಹೃದಯದಲ್ಲಿಯೂ ಮೊದಲ ಮಾತು ಕ್ಷಮೆಯಾಗಿರಲಿ. ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಕ್ಷಮಿಸುವ ಗುಣವನ್ನು ರೂಢಿಸಿಕೊಳ್ಳಬೇಕು. ನಿಮ್ಮನ್ನು ಬಾಧಿಸಿದ ಆ ಕಹಿಯನ್ನು, ಆ ಕೆಟ್ಟದನ್ನು ಬಿಟ್ಟು ಬಿಡಬೇಕು. ನಿಮ್ಮ ಆತ್ಮವನ್ನು ವಿಷಪೂರಿತ ಮಾಡಿಕೊಳ್ಳದೆ ಆ ಕೋಪವನ್ನು ಬಿಟ್ಟು ಬಿಡಬೇಕು. ಈ ಕ್ಷಣದಲ್ಲೇ ಕಲ್ವಾರಿ ಶಿಲುಬೆಯಿಂದ ನಿಮ್ಮ ಹೃದಯವನ್ನು ಸ್ಪರ್ಶಿಸುವಂತಹ ದೇವರ ಮಾತುಗಳನ್ನು ಕಣ್ಣೀರಿನಿಂದ, ನಡುಕದಿಂದ ಸ್ವೀಕರಿಸಬೇಕು. ಈ ಮಾತುಗಳನ್ನು ಕೇಳುವ ಪ್ರತಿಯೊಬ್ಬ ಆಧ್ಯಾತ್ಮಿಕ ವ್ಯಕ್ತಿಯು ಯೇಸು ಕ್ರಿಸ್ತನು ಶಿಲುಬೆಯಿಂದ ಮಾತನಾಡುವುದನ್ನು ಕೇಳಿಸಿಕೊಳ್ಳಬೇಕು. ದೂರದ ಚಾರಿತ್ರಿಕ ವ್ಯಕ್ತಿಯಾಗಿ ಅಲ್ಲದೆ ಎಂದೆಂದಿಗೂ ನಿಮಗಾಗಿ, ಎಂದೆಂದಿಗೂ ನಿಮ್ಮ ಬಗ್ಗೆ ಯೋಚಿಸುತ್ತಿರುವ, ಎಂದಿಗೂ ನಿಮಗೆ ಸಮಾಧಾನ ನೀಡುತ್ತಿರುವ, ನಿಮ್ಮ ಬಗ್ಗೆ ದೇವರಿಗೆ ಪ್ರಾರ್ಥನೆ ಮಾಡುತ್ತಿರುವ ವ್ಯಕ್ತಿಯಾಗಿ ಇಂದಿಗೂ ಕ್ಷಮಿಸಿ ಪ್ರೀತಿಸುವಂತಹ ಸಜೀವ ರಕ್ಷಕನಾಗಿ ಆತನನ್ನು ನೋಡಬೇಕು. ಆತನನ್ನು ಹಾಗೆ ಸ್ವೀಕರಿಸಬೇಕು. ಆ ಪ್ರೀತಿಯು ಅದನ್ನು ಸ್ವೀಕರಿಸುವ ಪ್ರತಿ ಹೃದಯವನ್ನು ಬದಲಿಸಬೇಕು. ಯೇಸು ಕ್ರಿಸ್ತರು ಹೇಳಿದ ಮೊದಲ ಮಾತಿನ ಸಾರಾಂಶ ಮತ್ತು ಅದಕ್ಕೆ ಅಗತ್ಯವಾದ ಪಾಠಗಳಿವು. ಮತ್ತೊಂದು ವಿಡಿಯೋದ ಮುಖಾಂತರ ಮರಳಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವಾದಿದೇವನ ಉನ್ನತವಾದ ಕೃಪೆ ನಮ್ಮೆಲ್ಲರನ್ನು ಕಾದು ಕಾಪಾಡಿ ನಡೆಸಲಿ.